ನಮಸ್ಕಾರ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಆತ್ಮೀಯ ಪಯೋನಿಧಿ ಅಷ್ಟೋವೇದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಅಷ್ಟಮ ಭಾವಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮ್ಮ ಈ ಒಂದು ವೇದ ಜ್ಯೋತಿಷ್ಯದಲ್ಲಿ ಅತ್ಯಂತ ಮತ್ತು ಪ್ರಮುಖವಾಗಿರ್ತಕ್ಕಂಥ ಗೂಢವಾಗಿರ್ತಕ್ಕಂಥ ಒಂದು ಭಾವಗಳಲ್ಲಿ ಈ ಅಷ್ಟಮ ಸ್ಥಾನ ಅಂತಕ್ಕಂಥದ್ದು ಒಂದಾಗಿದೆ ಅಂತೇಳಿ ಹೇಳ್ತೀವಿ. ಇದು ಯಾವುದಕ್ಕೆ ಮುಖ್ಯವಾಗಿ ವಿಶೇಷವಾಗಿ ಕೆಲವು ವಿಷಯಗಳನ್ನು ಸೂಚಿಸುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಮೊದಲನೇದು ಬಂದು ಈ ಅಷ್ಟಮ ಸ್ಥಾನ ಅಂದಾಗ ಆಯುಷ್ಯವನ್ನು ಸೂಚನೆ ಕೊಡ್ತಕ್ಕಂಥ ಒಂದು ಮನೆ, ಮತ್ತು ಹಠಾತ್ ಬದಲಾವಣೆಗಳಾಗ್ತಕ್ಕಂಥದ್ದು, ಯಾವುದೋ ಒಂದು ತಿರುವು ಅಂತೇನು ಹೇಳ್ತೀವಿ ಆ ತಿರುವು ಆಗ್ತಕ್ಕಂಥದ್ದು, ಮತ್ತು ಜೀವನದಲ್ಲಿ ಕೆಲವು ಬದಲಾವಣೆಗಳಾಗ್ತಕ್ಕಂಥದ್ದು ಈ 8ನೇ ಮನೆಯಿಂದ ನಾವು ತಿಳ್ಕೊಳ್ಬೋದು. ಮತ್ತು ಜ್ಯೋತಿಷ್ಯ ವಿಚಾರವನ್ನು ಕಲಿಬೇಕು, ಅಧ್ಯಯನ ಮಾಡ್ತಕ್ಕಂಥದ್ದು, ತಂತ್ರ ಮಂತ್ರ ಆಧ್ಯಾತ್ಮಿಕ ಅಧ್ಯಯನದಲ್ಲಿ ಆಸಕ್ತಿ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಕೆಲವು ವಿಚಾರಗಳನ್ನು ಈ ಒಂದು 8ನೇ ಮನೆಯಿಂದ ತಿಳ್ಕೊಬೋದು ಅಂತೇಳಿ ಹೇಳ್ಬೋದು. ಮತ್ತು ಪಿತ್ರಾರ್ಜಿತ ಆಸ್ತಿ ವಾರಸುದಾರಿಕೆ ಅಂತೇನು ಹೇಳ್ತೀವಿ ಆ ಒಂದು ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದು, ಮತ್ತು ಸಂಗಾತಿಯ ಮೂಲಕ ಹಣ ಸಿಗುತ್ತಾ ಇಲ್ವಾ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಬೋದು. ಮತ್ತು ದೀರ್ಘಕಾಲವಾಗಿ ಬರ್ತಕ್ಕಂಥ ಕಾಯಿಲೆಗಳು ಮತ್ತು ಶಸ್ತ್ರಚಿಕಿತ್ಸೆ ಆಪ್ರೇಷನ್ ಅಂತ ಹೇಳ್ತೀವಿ, ಅದಕ್ಕೆ ಆ ಶಸ್ತ್ರಚಿಕಿತ್ಸೆಯಿಂದ ಆಗ್ತಕ್ಕಂಥ ಲಾಭ ನಷ್ಟಗಳು, ಅಂದರೆ ಚೇತರಿಕೆ ಆಗತ್ತಾ ಇಲ್ವಾ ಅಥವಾ ದೀರ್ಘಕಾಲವಾಗಿ ಚೇತರಿಕೆ ಇರುತ್ತಾ ಇಲ್ವಾ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಬೇಕಂದ್ರೆ ಈ ಒಂದು ಮನೆಯನ್ನು ನೋಡಬೇಕಾಗತ್ತೆ. ಮತ್ತು ಅನಿರೀಕ್ಷಿತವಾಗಿ ಲಾಭಗಳು, ಅಂದರೆ ಯಾವುದೋ ಒಂದು ಅವರು ಯೋಚನೆ ಮಾಡಿದೇ ಇರೋದಿಲ್ಲ, ಯಾವುದೋ ಒಂದು ಲಾಟ್ರಿ ಅಂತ ಹೇಳ್ತೀವಿ ಆ ಮೂಲಕವಾಗಿ ಅನಿರೀಕ್ಷಿತ ಲಾಭಗಳು ಬರ್ತಕ್ಕಂಥದ್ದು, ಮತ್ತು ಅದೇ ರೀತಿ ನಷ್ಟವೂ ಸಹ ಈ ಒಂದು ಮನೆಯಿಂದ ಕಂಡುಹಿಡಿಬೋದು ಅಂತೇಳಿ ಹೇಳುತ್ತೆ. ಆಳವಾಗಿರ್ತಕ್ಕಂಥ ಒಂದು ಮನೋಬಲ ಮತ್ತು ಜೀವನದ ಒಂದು ಪಾಠ ಅಂತೇನು ಹೇಳ್ತೀವಿ ಆ ಒಂದು ಪಾಠಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಗುಣಗಳನ್ನು ಈ ಒಂದು 8ನೇ ಮನೆಯಲ್ಲಿ ತಿಳಿಬೋದು ಅಂತೇಳಿ ಹೇಳ್ತೀವಿ. ಮೊದಲನೇದಾಗಿ ಈ ಅಷ್ಟಮ ಸ್ಥಾನ ಅಂದರೆ ವಿಶೇಷ ಆಯುಷ್ಯ ಅಂತೇನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಾಗಿ ನೋಡಿದಾಗ 8ನೇ ಮನೆ ಅಧಿಪತಿ 8ನೇ ಮನೆ ಅಂದಾಗ ಸಾಮಾನ್ಯವಾಗಿ ಎಲ್ಲರೂ ಭಯವನ್ನು ಪಡ್ತೇವೆ. ಯಾಕೆಂದರೆ ಆಯುಷ್ಯಕ್ಕೆ ಮುಖ್ಯವಾಗಿರ್ತಕ್ಕಂಥ ಮನೆ ಅಂತೇಳಿ ಗಣನೆಯನ್ನು ತೆಗೆದುಕೊಂಡಾಗ ಭಯವನ್ನು ಉಂಟು ಮಾಡುತ್ತೆ ಅಂತೇಳಿ ಹೇಳ್ತೀವಿ. ಅಷ್ಟಮ ಭಾವ ಅಂತಕ್ಕಂಥದ್ದು ಕಷ್ಟಗಳನ್ನು ಕೊಡುತ್ತೆ ಅಂದರೆ ಇಲ್ಲ, ಕಷ್ಟಗಳ ಮಾತ್ರ ಸೂಚನೆಯನ್ನು ಕೊಡೋದಿಲ್ಲ. ಮತ್ತು ಜೀವನದಲ್ಲಿ ಬರ್ತಕ್ಕಂಥ ಒಂದು ಸಂಕಷ್ಟಗಳ ಮೂಲಕ ವ್ಯಕ್ತಿಯ ಹೆಚ್ಚು, ಅಂದರೆ ಆ ಕಷ್ಟಗಳು ಯಾವಾಗ ಬರುತ್ತೆ ಅವನಿಗೆ ಒಂದು ಹೆಚ್ಚಿನ ಪ್ರಬುದ್ಧತೆ ಅಂತಕ್ಕಂಥದ್ದು, ಆ ಒಂದು ಕಷ್ಟಗಳಿಂದ ಯಾವ ರೀತಿ ಆಚೆ ಬಂದು ಒಂದು ಬಲಿಷ್ಠ ಆಗಬೇಕು ಅಂತಕ್ಕಂಥ ವಿಚಾರಗಳನ್ನು ಈ ಒಂದು 8ನೇ ಮನೆ ಅಂತಕ್ಕಂಥದ್ದು ಸೂಚನೆಯನ್ನು ಕೊಡುತ್ತೆ. ಮತ್ತು ಆ ಒಂದು ವ್ಯಕ್ತಿ ಆಧ್ಯಾತ್ಮಿಕವಾಗಿ ಬೆಳೆಯುವುದಕ್ಕೆ ಒಂದು ಸೂಚನೆಯನ್ನು ಈ 8ನೇ ಮನೆ ಅಂತಕ್ಕಂಥದ್ದು ಕೊಡುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಈ ಒಂದು 8ನೇ ಮನೆಯ ಅಧಿಪತಿ ಯಾವ ಮನೆಯಲ್ಲಿದೆ ಮತ್ತು ಯಾವ ಯುತಿಯಲ್ಲಿದೆ ಅಂತಕ್ಕಂಥದ್ದು ವಿಚಾರವನ್ನು ಮಾಡಿ ನಾವು ಕೆಲವು ಜ್ಯೋತಿಷ್ಯ ವಿಚಾರಗಳನ್ನು ಬಂದಾಗ ಆ ಒಂದು ಪರಿಹಾರವನ್ನು ಮಾಡಬೇಕು ಅಂತೇಳಿ ಹೇಳ್ತೀವಿ. ವಿಶೇಷ ಈ ಅಷ್ಟಮ ಸ್ಥಾನ ಅಂತಕ್ಕಂಥ ಸಮಯದಲ್ಲಿ ಸುಮಾರು ಜನ ಭಯವನ್ನು ಪಡ್ತಕ್ಕಂಥದ್ದು ಇದ್ದಾರೆ. ಅಷ್ಟಮ ಸ್ಥಾನ ಅಂತಕ್ಕಂಥ ವಿಚಾರ ಬಂದಾಗ ಆಯುಷ್ಯಕ್ಕೆ ಸಂಬಂಧಪಟ್ಟ ವಿಚಾರ ಆಗೋದ್ರಿಂದ ಆ ಒಂದು ಯೋಚನೆ ಬರುತ್ತೆ. ಹಾಗಾಗಿ ಬರೀ ಆಯುಷ್ಯಕ್ಕೆ ಅಲ್ಲ, ಇದು ಗೂಢವಾಗಿರ್ತಕ್ಕಂಥ ಆಧ್ಯಾತ್ಮಿಕ ವಿಷಯಗಳನ್ನು ಇದು ಒಂದು ತೋರಿಸುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ಅಷ್ಟಮಾಧಿಪತಿಯ ಜೊತೆ ಯಾವ ಗ್ರಹಗಳು, ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಅಷ್ಟಮಾಧಿಪತಿಯ ಜೊತೆಯಲ್ಲಿ ಶುಭ ಗ್ರಹಗಳು ಇದ್ದಾಗ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಆ ಒಂದು ಅಷ್ಟಮಾಧಿಪತಿಯ ಜೊತೆ ಅಶುಭ ಗ್ರಹಗಳು ಇದೆ ಅಂದಾಗ ಅದರ ಮುಖಾಂತರ ಯಾವ ರೀತಿ ಫಲ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಈ ಒಂದು ಪರಾಶರ ಸಂಪ್ರದಾಯದಲ್ಲಿ ಬರ್ತಕ್ಕಂಥ ಜ್ಯೋತಿಷ್ಯ ವಿಚಾರದಲ್ಲಿ ಹೇಳ್ಬೋದು. ಮತ್ತು ಅಷ್ಟಮಾಧಿಪತಿ ದೋಷಕಾರಕ ಆಗ್ತಾನೆ, ಅಂದರೆ ಯಾವುದೇ ಕಾರಣದಿಂದ ನಾವು ದೋಷವನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಯಾವ ಗ್ರಹಗಳ ಯುತಿಯಲ್ಲಿದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ನಾವು ಹೇಳಬೇಕಾಗತ್ತೆ. ಹಾಗೆ ಕೆಲವೊಂದು ಸಮಯಗಳಲ್ಲಿ ಆ ಒಂದು ಅಷ್ಟಮಾಧಿಪತಿಯ ಮೂಲಕ ಒಂದು
ಆಶ್ಚರ್ಯಕರಗಳಾದ ಗುಣಗಳು ಸಿಗುತ್ತೆ. ಮತ್ತು ಅದೇ ರೀತಿಯ ಒಂದು ಯೋಗಗಳು ಸಹ ಒಂದು ಅಷ್ಟಮಾಧಿಪತಿಯ ಮೂಲಕ ಪ್ರಸಾದವಾಗಿ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನವನ್ನು ಕೊಡಬೇಕಾಗತ್ತೆ. ಮತ್ತು ಶುಭ ಅಶುಭ ಆಗ್ಬೋದು, ಈ ಒಂದು ಕೇವಲ ಅಷ್ಟಮಾಧಿಪತಿಯ ಭಾವದಿಂದ ನಾವು ನಿರ್ಧಾರವನ್ನು ಮಾಡೋದಕ್ಕೆ ಆಗೋದಿಲ್ಲ. ಅವನ ಅಂದರೆ ಅಷ್ಟಮಾಧಿಪತಿ ಇರ್ತಕ್ಕಂಥ ಒಂದು ಸ್ಥಾನ ಬಲ, ಆ ಒಂದು ಗ್ರಹಗಳ ಯುತಿ ಅಂತೇನು ಹೇಳ್ತೀವಿ, ದೃಷ್ಟಿ ಅಂತ ಹೇಳ್ತೀವಿ, ಮತ್ತು ವರ್ಗಬಲ ದಶಾಬಲ ಅಂತಕ್ಕಂಥದ್ದೆಲ್ಲ ಸಮಾನವಾಗಿ ಇದೆಯಾ ಅಂತಕ್ಕಂಥದ್ದನ್ನು ನೋಡಿ ಇವೆಲ್ಲ ನಾವು ಹೇಳಬೇಕಾದ ಜ್ಯೋತಿಷ ಫಲ ಬಂದಾಗ ಇವೆಲ್ಲ ನಿರ್ಧಾರವನ್ನು ಮಾಡಿ ಹೇಳೋದಕ್ಕೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ಬೋದು. ಮತ್ತು ಅಷ್ಟಮಾಧಿಪತಿಯ ಒಂದು ನಕ್ಷತ್ರ ಅಥವಾ ಅಷ್ಟಮಾಧಿಪತಿ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ದೋಷಗಳನ್ನು ನಿಯಂತ್ರಣವನ್ನು ಮಾಡೋದಕ್ಕೆ ಶಕ್ತಿಯನ್ನು ಆ ಒಬ್ಬ ವ್ಯಕ್ತಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಆ ಒಬ್ಬ ವ್ಯಕ್ತಿಯ ಒಂದು ಜೀವನದಲ್ಲಿ ಬೆಳೆಯೋದಕ್ಕೆ ಅವಕಾಶಗಳು ಅಂತಕ್ಕಂಥದ್ದು ವಿಚಾರಗಳು ಈ ಒಂದು ಅಷ್ಟಮಾಧಿಪತಿಯಿಂದ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ಬೋದು. ಮತ್ತು ಅಷ್ಟಮಾಧಿಪತಿ ಅಂತಾಗ ಒಂದು ತ್ರಿಕೋಣಾಧಿಪತಿ ಸಂಬಂಧ ಇದ್ದಾಗ ಆ ಒಂದು ಪ್ರತ್ಯೇಕವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಫಲಿತಾಂಶ ಅಂತಕ್ಕಂಥದ್ದು ಅದು ಬೇರೆ ರೀತಿಯಲ್ಲಿ ಆಗುತ್ತೆ. ಮತ್ತು ಯಾವ ಗ್ರಹಗಳ ಮನೆಗಳು ಅಂದರೆ ಎಕ್ಸಾಂಪಲ್ಲು ಪಂಚಮಾಧಿಪತಿಯಲ್ಲಿ ಜೊತೆ ಇದ್ದಾನ ಅಥವಾ ನವಮಾಧಿಪತಿಯಲ್ಲಿ ಜೊತೆ ಇದ್ದಾನ ಅಥವಾ ಪಂಚಮಾದ ಮನೆಯಲ್ಲಿದ್ದಾನ ನವಮ ಸ್ಥಾನದಲ್ಲಿದ್ದಾನ ಅಂತಕ್ಕಂಥದ್ದನ್ನು ನೋಡಿಕೊಂಡು ನಾವು ಫಲವನ್ನು ಹೇಳಬೇಕಾಗತ್ತೆ. ಮತ್ತು ಪರಸ್ಪರ ದೃಷ್ಟಿ ಯುತಿ ಅಂತೇನು ಹೇಳ್ತೀವಿ, ನವಮಾಧಿಪತಿಯ ಜೊತೆ ದೃಷ್ಟಿ ಇದೆಯಾ ಅಥವಾ ಯುತಿ ಇದೆಯಾ ಅಂತಕ್ಕಂಥದ್ದನ್ನು ನೋಡಿಕೊಂಡು ಯಾವುದಾದ್ರೂ ಪರಿವರ್ತನ ಯೋಗಗಳು ಇದೆಯಾ ಅಂತಕ್ಕಂಥದ್ದನ್ನು ನೋಡಿದಾಗ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಷ್ಟಮಾಧಿಪತಿಯ ಒಂದು ಬಗ್ಗೆ ನಾವು ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ವಿಶೇಷವಾಗಿ ಈ ಒಂದು ಆ ಒಂದು ಪರಿವರ್ತನ ಯೋಗ ಅಂತ ಇದ್ದಾಗ ಗೂಢವಾಗಿರ್ತಕ್ಕಂಥ ಒಂದು ಜ್ಞಾನ ಪರಿಶೋಧನಾ ಅಂತಕ್ಕಂಥದ್ದು ಯಂತ್ರ ಮಂತ್ರಗಳ ಒಂದು ಶಾಸ್ತ್ರ ಆಗ್ಬೋದು, ಜ್ಯೋತಿಷ್ಯ ವಿಚಾರವಾಗ್ಬೋದು ಅಥವಾ ವೈದ್ಯ ಶಾಸ್ತ್ರ ಆಗ್ಬೋದು, ಆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಗಳಲ್ಲಿ ಅಂದರೆ ಆ ಒಂದು ಕೆಲಸಗಳಲ್ಲಿ ಈ ಒಂದು ಪ್ರತಿಭೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಈ ಒಂದು ಜ್ಯೋತಿಷ್ಯ ರಂಗದಾಗ್ಬೋದು, ಯಂತ್ರ ಮಂತ್ರ ರಂಗದಲ್ಲಾಗ್ಬೋದು ಅಥವಾ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಕೆಲಸಗಳಲ್ಲಿ ಈ ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಬೋದು ಅಂತೇಳಿ ಹೇಳ್ಬೋದು. ಮತ್ತು ಕೆಲವು ಲಗ್ನಗಳಲ್ಲಿ ಅಷ್ಟಮಾಧಿಪತಿ ಸ್ವಭಾವತಃ ಒಂದು ಕೆಟ್ಟ ಫಲಗಳನ್ನು ಕೊಡೋದಿಲ್ಲ ಅಂಥೇಳಿ ಅದನ್ನು ನಾವು ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ. ಅಂದರೆ ಎಲ್ಲ ಸಮಯದಲ್ಲಿ ಕೆಟ್ಟ ಫಲಗಳನ್ನು ಕೊಡ್ತಾನೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕೆಲವು ಲಗ್ನಗಳಲ್ಲಿ ಆ ಒಂದು ಅಷ್ಟಮಾಧಿಪತಿ ಇದ್ದಾಗ ಕೆಲವು ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಅಷ್ಟಮಾಧಿಪತಿಯ ಒಂದು ಗ್ರಹ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ನಿರ್ಣಯವನ್ನು ಮಾಡಬೇಕು ಅಂದರೆ ಸೂಕ್ಷ್ಮವಾಗಿ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಒಂದೇ ಆಧಾರವನ್ನು ಇಟ್ಕೊಂಡು ನಾವು ಅದನ್ನು ಫಲಗಳನ್ನು ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಈ ಒಂದು ಅಷ್ಟಮಾಧಿಪತಿ ಅಂತಕ್ಕಂಥದ್ದು ಒಂದು ದೋಷ ಗಣನೀಯವಾಗಿ ಕಮ್ಮಿ ಆಗುತ್ತೆ. ಅಂದರೆ ಯಾವ ಮನೆಗಳಲ್ಲಿ ಇದೆ, ಯಾವ ಗ್ರಹಗಳ ಯುತಿ ಇದೆ, ಯಾವ ಗ್ರಹಗಳ ದೃಷ್ಟಿ ಇದೆ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಂಡು ನಾವು ಮಾಡಿದಾಗ ಆ ಒಂದು ಅಷ್ಟಮಾಧಿಪತಿಯ ಬಲ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಅಂತೇಳಿ ನೋಡ್ಬೋದು. ಮತ್ತು ಉನ್ನತ ಸ್ಥಿತಿಗೆ ಆ ಒಂದು ಅಷ್ಟಮಾಧಿಪತಿ ಹೋದಾಗ ಒಳ್ಳೆಯ ಯೋಗ ಅಂತಕ್ಕಂಥ ಅಂದರೆ ಉಚ್ಚ ಸ್ಥಿತಿಯಲ್ಲಿದ್ದಾಗ ಉಚ್ಚ ರಾಶಿಯಲ್ಲಿದ್ದಾಗ ಒಳ್ಳೆಯ ಯೋಗ ಅಂತಕ್ಕಂಥದ್ದು ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಕೆಲವು ಸಮಯಗಳಲ್ಲಿ ಜೀವನದಲ್ಲಿ ಇವೆಲ್ಲ ನಾವು ಗಮನವನ್ನು ಕೊಟ್ಟು ನೋಡಿದಾಗ ಪ್ರಾರಂಭದಲ್ಲಿ ಆ ಒಬ್ಬ ವ್ಯಕ್ತಿಗೆ ಕಷ್ಟಗಳು ಇದ್ದರೂ ಸಹ ಮುಂದೆ ಹೋಗ್ತಾ ಒಳ್ಳೆಯ ಅದರಿಂದ ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಸುಧಾರಿಸಿಕೊಂಡು ಆಚೆ ಬರೋದಕ್ಕೆ ಅವಕಾಶಗಳು ಇದರ ಮುಖಾಂತರ ಇದೆ ಅಂತಕ್ಕಂಥದ್ದು ಖಂಡಿತವಾಗಿ ನೋಡ್ಕೋಬೋದು. ಮತ್ತು ಈ ಒಂದು ಅಷ್ಟಮಾಧಿಪತಿ ಅಂತಕ್ಕಂಥದ್ದು ಅಧಿಕವಾಗಿರ್ತಕ್ಕಂಥ ರಹಸ್ಯ ವಿದ್ಯೆಗಳು, ತಂತ್ರ ಮಂತ್ರ, ಜ್ಯೋತಿಷ್ಯ ಪರಿಶೋಧನೆ ಮಾಡ್ತಕ್ಕಂಥದ್ದು ಮತ್ತು ಪಾರಂಪರ್ಯವಾಗಿ ಬರ್ತಕ್ಕಂಥ ಒಂದು ವಂಶಪಾರಂಪರ್ಯವಾಗಿ ಬರ್ತಕ್ಕಂಥ ಆಸ್ತಿಗಳ ಒಂದು ವಿಚಾರ ಆಗ್ಬೋದು, ಅಂತರ್ಮುಖವಾಗಿರ್ತಕ್ಕಂಥ ಒಂದು ಜ್ಞಾನ ಆಗ್ಬೋದು, ಇದಕ್ಕೆಲ್ಲ ಆ ಒಂದು ಅಷ್ಟಮಾಧಿಪತಿ ಅಂತಕ್ಕಂಥದ್ದು ಕಾರಣ ಆಗ್ತಾನೆ ಅಂತೇಳಿ ಹೇಳ್ಬೋದು. ವಿಪರೀತವಾಗಿರ್ತಕ್ಕಂಥ ಒಂದು ರಾಜಯೋಗ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಒಂದು ಅಷ್ಟಮಾಧಿಪತಿಯ ಒಂದು ಪಾತ್ರ ಕೆಲವು ಸಮಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪಾತ್ರ ಈ ಅಷ್ಟಮಾಧಿಪತಿ ಅಂತಕ್ಕಂಥದ್ದು ವಹಿಸುತ್ತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಅಷ್ಟಮಾಧಿಪತಿ ಅಂತಕ್ಕಂಥ ಗ್ರಹಗಳು ಆ ಒಂದು 6ನೇ ಮನೆ ಅಥವಾ 12ನೇ ಮನೆಯಲ್ಲಿ ಇದ್ದಾಗ ಪ್ರತ್ಯೇಕವಾಗಿ ಕೆಲವು ಸಂಬಂಧಗಳು ಅಂದರೆ ಬೇರೆ ಗ್ರಹಗಳ ಜೊತೆ ಯುತಿ ಇದ್ದಾಗ ಆ ಒಬ್ಬ ವ್ಯಕ್ತಿ ಪ್ರಾರಂಭದಲ್ಲಿ ಕಷ್ಟಗಳು ಅನುಭವಿಸಿದರೂ ನಂತರ ನಿಧಾನವಾಗಿ ಚೇತರಿಕೆಯನ್ನು ಕಂಡು ವಿಜಯಗಳ
ಸರಮಾಲೆಯನ್ನು ಆ ಒಬ್ಬ ವ್ಯಕ್ತಿ ಖಂಡಿತವಾಗಿ ತೆಗೆದುಕೊಳ್ತಾನೆ ಅಂತಕ್ಕಂಥ ವಿಚಾರಗಳನ್ನು ಈ ಪರಾಶರ ಗ್ರಂಥಗಳ ಮೂಲಕ ಜ್ಯೋತಿಷ್ಯದ ವಿಚಾರವಾಗಿ ನಾವು ತಿಳ್ಕೊಬೋದು. ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ಅಷ್ಟಮಾಧಿಪತಿಯ ಬಗ್ಗೆ ನಾವು ವಿಶೇಷವಾಗಿ ನೋಡಬೇಕಂದ್ರೆ ಉನ್ನತವಾಗಿರ್ತಕ್ಕಂಥ ಜ್ಯೋತಿಷ್ಯ ಮಂತ್ರ ಸಾಧನೆಗೆ ಬೇಕಾಗಿರ್ತಕ್ಕಂಥದ್ದು, ವೈದ್ಯ ವೃತ್ತಿಗೆ ಬೇಕಾಗಿರ್ತಕ್ಕಂಥದ್ದು, ಪರಿಶೋಧನೆ ಮಾಡ್ತಕ್ಕಂಥವ್ರಿಗೆ, ರಹಸ್ಯ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಅವರ ಒಂದು ಜಾತಕದಲ್ಲಿ ಅಷ್ಟಮಾಧಿಪತಿಯ ಬಲ ಅಂತಕ್ಕಂಥದ್ದು ವಿಶೇಷವಾಗಿ ಕಾಣಿಸುತ್ತೆ. ಇವರೆಲ್ಲ ನೋಡಿ ಅಷ್ಟಮಾಧಿಪತಿಯ ಬಲ ಚೆನ್ನಾಗಿದೆ ಅಂದಾಗ ಇವರೆಲ್ಲ ಈ PhD ಕೋರ್ಸಸ್ ಮಾಡ್ತಕ್ಕಂಥವ್ರು, ಜ್ಯೋತಿಷ್ಯದಲ್ಲಿ ಸಂಶೋಧನೆ ಮಾಡ್ತಕ್ಕಂಥವ್ರು, ಅಥವಾ ವೈದ್ಯ ವೃತ್ತಿ ಅಂತ ಏನು ಹೇಳ್ತೀವಿ ಡಾಕ್ಟರ್ ಆಗ್ತಕ್ಕಂಥವ್ರು, ಮಂತ್ರ ಸಾಧನೆಯನ್ನು ವಿಶೇಷವಾಗಿ ಒಂದು ಸಾಧನೆಯನ್ನು ಮಾಡ್ತಕ್ಕಂಥವ್ರು, ಇವರೆಲ್ಲ ಜಾತಕದಲ್ಲಿ ಅಷ್ಟಮಾಧಿಪತಿ ಅಂತಕ್ಕಂಥ ಒಂದು ಬಲ ಬಹಳ ಇರುತ್ತೆ ಅಂತೇಳಿ ಗಮನ ಕೊಡ್ಬೋದು. ಆ ಒಂದು ಬಲ ಅಷ್ಟಮಾಧಿಪತ ಬಲ ಚೆನ್ನಾಗಿದ್ದಾಗ ಈ ರೀತಿಯ ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಈ ಒಬ್ಬ ಜಾತಕ ವ್ಯಕ್ತಿಗಳು ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ಅಷ್ಟಮ ಭಾವದಿಂದ ಬೇರೆ ರೀತಿ ನಾವು ಬೇರೆ ಕಡೆ ಮನೆಗಳಿಂದ ನಾವು ನೋಡಿದಾಗ ಯಾವಾಗಲೂ ಸಹ ಸ್ವಕ್ಷೇತ್ರ ಆಗ್ಬೋದು, ಉಚ್ಚಸ್ಥಿತಿ ಆಗ್ಬೋದು, ಶುಭ ದೃಷ್ಟಿ ಆಗ್ಬೋದು, ತ್ರಿಕೋಣ ಸಂಬಂಧಗಳು ಆಗಿರಬಹುದು, ಇವೆಲ್ಲ ಅಂಶಗಳ ಮೇಲೆ ನಾವು ಅಷ್ಟಮಾಧಿಪತಿ ಅಂತಕ್ಕಂಥ ಒಂದು ಗ್ರಹದಿಂದ ವಿಶೇಷವಾಗಿರ್ತಕ್ಕಂಥ ಕೆಲವು ಯೋಗಗಳು ಕೊಡುತ್ತೆ ಅಂಥೇಳಿ ಹೇಳ್ಬೋದು. ಅಂದರೆ ಅಷ್ಟಮಾಧಿಪತಿ ಇರ್ತಕ್ಕಂಥ ಮನೆಗಳು ಅಂದರೆ ಈಗ ಪಂಚಮ ಸ್ಥಾನದಲ್ಲಿದ್ದಾಗ ಅಥವಾ ನವಮ ಸ್ಥಾನದಲ್ಲಿದ್ದಾಗ ಅಥವಾ ಉಚ್ಚ ಸ್ಥಿತಿಯಲ್ಲಿದ್ದಾಗ ಶುಭಗ್ರಹಗಳ ದೃಷ್ಟಿಯಲ್ಲಿ ಈ ಒಂದು ಅಷ್ಟಮಾಧಿಪತಿ ಬಂದಾಗ ಒಳ್ಳೆಯ ಯೋಗಗಳು ಈ ಒಬ್ಬ ವ್ಯಕ್ತಿಗೆ ಅಷ್ಟಮಾಧಿಪತಿಯಿಂದ ಖಂಡಿತವಾಗಿ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ವಿಶೇಷವಾಗಿ ನೋಡಬೇಕಾಗತ್ತೆ. ಕೇವಲ ಅಷ್ಟಮಾಧಿಪತಿ ಅಂದರೆ ಭಯವನ್ನು ಹೊಂದುವುದು ಅಲ್ಲ, ಕಷ್ಟಗಳೇ ಬರುತ್ತೆ ಅಂತಕ್ಕಂಥ ವಿಚಾರ ಅಲ್ಲ. ಒಂದು ದೃಷ್ಟಿಯಿಂದ ನೋಡಿದಾಗ ಮಾತ್ರ ಆ ಒಂದು ಪ್ರಶ್ನೆ ಮೂಡುತ್ತೆ. ಹಾಗಾಗಿ ಕೇವಲ ಒಂದು ದೃಷ್ಟಿಯಿಂದ ನಾವು ಅದು ಕೆಟ್ಟ ಮನೆ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡೋದು ತಪ್ಪು ಅಂತಕ್ಕಂಥ ವಿಚಾರವನ್ನು ಜ್ಯೋತಿಷ್ಯದಲ್ಲಿ ಅಧ್ಯಯನವನ್ನು ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಒಂದು ವಿಷಯ. ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.